ಡಾಕ್ಯುಮೆಂಟ್ರಿ ಚಿತ್ರಕ್ಕೂ ನಾನೇ ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದೆ. ನಂತರ 1980ರಲ್ಲಿ ಲಂಕೇಶ್ ಅವರು ಚಲನಚಿತ್ರ ಮಾಡೋದನ್ನು ನಿಲ್ಲಿಸಿದ್ರು. ಯಾವುದೋ ಕಾರಣಕ್ಕೆ ಏನು ಮಾಡೋದಿಲ್ಲ, ಸಿನಿಮಾ ತುಂಬ ದುಡ್ಡು ಕಳ್ಕೊಂಡೆ ಅಂತ. ಆವಾಗ ನಾನೊಂದು ಸಿನಿಮಾ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ನಮ್ಮ ತಾಯಿಯವರು ಹೇಳಿದ್ರು, ಕೊಂಕಣಿ ಭಾಷೆಯಲ್ಲಿ ಇದುವರೆಗೂ ಚಲನಚಿತ್ರನೇ ಇಲ್ಲ, ನಮ್ಮ ಮಾತೃಭಾಷೆ ಕೊಂಕಣಿಪ, ಸಾಮಾನ್ಯವಾಗಿ ಋಣಗಳಿರುತ್ತಂತೆ. ಒಂದು ನಮ್ಮ ತಂದೆ ತಾಯಿಯ ಋಣ, ನಮ್ಮ ಟೀಚರ್ಗಳ ಋಣ, ಅಂದರೆ ನಮ್ಮ ಶಿಕ್ಷಕರ ಋಣ, ಆ ಊರಿನ ಋಣ, ಆ ದೇಶದ ಋಣ. ಅದೇ ತರಹ ಭಾಷಾ ಋಣ ಅಂತ ಇರುತ್ತಂತೆ. ಮಾತೃಭಾಷೆಯಿಂದಲೇ ನೀವು ಶುರು ಮಾಡೋದು, ಜನ್ಮದಲ್ಲಿ ಹುಟ್ಟಿದ ಕೂಡಲೇ ಆ ಭಾಷೆ ಋಣ ಸಂದಾಯಕ್ಕೋಸ್ಕರ ನೀನು ಕೊಂಕಣಿ ಭಾಷೆನಲ್ಲಿ ಸಿನಿಮಾ ಮಾಡಪ್ಪ ಅಂತ ಹೇಳಿದ್ರು. ಅದು 1980ರಲ್ಲಿ. ಆವಾಗ ನಮ್ಮ ಕೊಂಕಣಿ ಭಾಷೆಗೆ ರಾಷ್ಟ್ರೀಯ ಮಾನ್ಯತೆ ಸಿಕ್ಕಿರಲಿಲ್ಲ. 1982ನಲ್ಲಿ ಸಿಕ್ತು. ಬಹುಶಃ ನನ್ನ ಜನಮನ ಕೊಂಕಣಿ ಚಲನಚಿತ್ರ ಪ್ರಪ್ರಥಮ ಭಾರತ ದೇಶದಲ್ಲೇ ತಯಾರಾದಂತಹ ಸಾರಸ್ವತ ಕೊಂಕಣಿ ಚಲನಚಿತ್ರ. ಅದಾದಮೇಲೆ ಇದುವರೆಗೂ 10 ಸಿನಿಮಾ ಮಾತ್ರ ಬಂತು. ಯಾಕಂದರೆ ಅದ್ರಲ್ಲಿ ದುಡ್ಡಿಲ್ಲ, ಬಂಡವಾಳ ಹಾಕಿದ್ರೆ ವಾಪಸ್ ಬರೋದಿಲ್ಲ, ಥಿಯೇಟ್ರಿಗೆ ಜನ ಬರೋದಿಲ್ಲ. ಯಾಕಂದರೆ ನಮ್ಮದು ಅಲ್ಪಸಂಖ್ಯಾತರಿರುವಂಥದ್ದು. ಆ ಭಾಷೆಯಲ್ಲೇ ನಾನು ಇದುವರೆಗೂ 10 ಸಿನಿಮಾದರಲ್ಲಿ 5 ಸಿನಿಮಾ ನಾನೇ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಆಗುತ್ತೆ. ಈ 75ನೇ ವರ್ಷದಲ್ಲೂ ಕೂಡ ಈ ಒಂದು ಚಲನಚಿತ್ರ ನಗ್ನ ಸತ್ಯ ಅಂತ ಮಾಡಿದ್ದೇನೆ. ನಾನು ಸಾಮಾನ್ಯವಾಗಿ ಎಂಟರ್ಟೈನ್ಮೆಂಟ್ ಫಿಲಮ್ ಮಾಡೋದಿಲ್ಲ. ಡಿಶಮ್ ಫೈಟಿಂಗು, ಡ್ಯಾನ್ಸು, ಪಾರ್ಕ್ ಸುತ್ತಾಡೋದು ಆ ಥರದ್ದು ನನಗೆ ಇಷ್ಟ ಇಲ್ಲ. ಏನಾದರೂ ಒಂದು ಸಮಾಜಕ್ಕೆ ಏನೋ ಒಂದು ಇದನ್ನು ತಲುಪಿಸ್ಬೇಕು. ನಾವು ಸಮಾಜ ಅದರಿಂದ ಏನಾದರೂ ಒಂದು ಅರ್ಥಕೊಳ್ಬೇಕು. ಅಥವಾ ಒಂದು ಸಿನಿಮಾ ನೋಡಿದಾಗ ಏನಾದರೂ ಒಂದು ಮನೆಗೆ ತೊಗೊಂಡೋಗ್ಬೇಕು ಅವ್ರ ಹೃದಯದಲ್ಲಿ, ಮನಸ್ಸಿನಲ್ಲಿ. ಇಲ್ಲದಿರೋದು ಸಿನಿಮಾನೇ ಎಲ್ಲ ಇವತ್ತು ನೋಡ್ಬಿಟ್ಟು ನಾಳೆ ಮರೆತು ಬಿಡೋದಾದರೆ ಅದು ಯಾತಕ್ಕೆ ಸಿನಿಮಾ ಅಂತ ಕರಿತೀವಿ. ಅದು ಸಮೂಹ ಮಾಧ್ಯಮ. ಆ ಥರ ಕೊಂಕಣಿ ನಾನು ಎಲ್ಲ ಚಲನಚಿತ್ರದಲ್ಲೂ ಒಂದಲ್ಲ ಒಂದು ವಿಶೇಷವಾದ ಸಂಗತಿಗಳಿರುತ್ತೆ. ಈಗ ಮಾಡಿರೋ ಚಿತ್ರ ನಗ್ನ ಸತ್ಯ ಅಂತ ಈ 75ನೇ ವರ್ಷದಲ್ಲಿ ಮಾಡಿದ್ದೀನಿ. ಇದ್ರ ವಿಶೇಷತೆ ಏನಪ್ಪ ಅಂದರೆ, ನಮ್ಮ ಕನ್ನಡದಲ್ಲೂ ಕೂಡ ಬೇರೆ ಬೇರೆ ಥರದ ಕನ್ನಡಗಳಿದೆ. ಮೈಸೂರು ಕಡೆ ಕನ್ನಡ ಅಂತ ಇದೆ, ಅದೇ ಥರ ನಮ್ಮ ಗುಲ್ಬರ್ಗ ಕಡೆ ಕನ್ನಡ ಅಂತಿದೆ, ಹುಬ್ಬಳ್ಳಿ ಕಡೆ ಕನ್ನಡ ಅಂತಿದೆ, ಎಲ್ಲವೂ ಕನ್ನಡನೇ. ಹಾಗೆ ನಮ್ಮಲ್ಲೂ ಕೂಡ ಬೇರೆ ಬೇರೆ ತರಹದ ಕೊಂಕಣಿ ಇದೆ. ಸಾರಸ್ವತ ಕೊಂಕಣಿ ಇದೆ. ಅದೇ ಥರ ನಮ್ಮದು ಗೌಡ ಸಾರಸ್ವತ ಕೊಂಕಣಿ ಅಂತ ಇದೆ, RSB ಕೊಂಕಣಿ ಅಂತಿದೆ, ಕ್ರಿಶ್ಚಿಯನ್ ಕೊಂಕಣಿ ಅಂತಿದೆ, ಮುಸ್ಲಿಮ್ ಅವ್ರ ನವಾಯತ್ ಕೊಂಕಣಿ ಅಂತೆಲ್ಲ ಇದೆ. ಆ ಥರ ಕೊಂಕಣಿಗಳನ್ನೆಲ್ಲ ಒಟ್ಟಿಗೆ ಸೇರಿಸಿ ಸಿನಿಮಾ ಮಾಡಿದ್ದೀನಿ. ಎಲ್ಲ ಥರದ ಕೊಂಕಣಿನೂ ಜನ ಅರ್ಥ ಮಾಡಿಕೊಳ್ಳಿ, ಯಾಕಂದರೆ ಅದು ಕೊಂಕಣಿ ಭಾಷೆನೇ ಅದು. ಆ ನಿಮಿತ್ತ ಈ ಚಲನಚಿತ್ರದಲ್ಲಿ ಎಲ್ಲ ಥರದ ಕೊಂಕಣಿ ಭಾಷೆನೂ ಸೇರಿಸಿ ಮಾಡಿರುವಂಥ ಚಿತ್ರ. ಎರಡನೇದು, ತುಂಬ ಸೀರಿಯಸ್ ಸಬ್ಜೆಕ್ಟ್ ತೊಗೊಂಡಿದ್ದೀನಿ. ಸೆನ್ಸಾರ್ನಲ್ಲೂ ಕೂಡ ತುಂಬ ಚರ್ಚೆ ಆಯಿತು, ಈ ಸಿನಿಮಾಗೆ ಕೊಡಬೇಕೋ ಬೇಡವೋ ಸರ್ಟಿಫಿಕೇಟು ಅನ್ನೋದೆಲ್ಲ. ಆದರೂ ಕೂಡ ಕೊಟ್ಟರು, UA ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಏನದ್ರ ಉದ್ದೇಶ, ಯಾವ ಥರ ವಿಶೇಷ ಇದರಲ್ಲಿ, ಏನು ಅದರ ಕಥಾವಸ್ತು ಅಂತ ಹೇಳಿದ್ರೆ, ಭಾರತ ದೇಶದ ನ್ಯಾಯಾಂಗ, ಶಾಸಕಾಂಗ, ಕಾರ್ಯಾಂಗ ಅಂತ 3 ಏನು ಕಾನ್ಸ್ಟಿಟ್ಯೂಷನಲ್ ಪಿಲ್ಲರ್ಸ್ ಅಂತ ಇದೆ. ಆ ಪಿಲ್ಲರ್ಸ್ಗಳು ನನ್ನ ಪ್ರಕಾರ ಅಥವಾ ಸಾಮಾನ್ಯರ ಪ್ರಕಾರ ಸರಿಯಾಗಿ ಕೆಲಸ ಮಾಡ್ತಾಯಿಲ್ಲ. ನ್ಯಾಯ ಎಲ್ರಿಗೂ ಒಂದೇ ಅಲ್ಲ. ಬಡವ್ರಿಗೊಂದು ನ್ಯಾಯ, ಶ್ರೀಮಂತರಿಗೊಂದು ನ್ಯಾಯ, ರಾಜಕಾರಣಿಗೊಂದು ನ್ಯಾಯ, ಅಧಿಕಾರಿಗಳಿಗೊಂದು ನ್ಯಾಯ. ಈ ಥರ ನ್ಯಾಯಗಳು ಕೋರ್ಟ್ನಲ್ಲಿ ಒಬ್ಬೊಬ್ರಿಗೆ ಒಂದೊಂದು ಥರ ಬರ್ತಾಯಿದೆ. ನಾವು ಯಾವುದೋ ಒಂದು 50,000 ರೂಪಾಯಿ ಏನಾದರೂ ಒಂದು ಸಾಲ ತೊಗೊಂಡು ಕಟ್ಟಿದೆ ಹೋದರೆ ಜೈಲಿಗೆ ಹಾಕ್ಬಿಡ್ತಾರೆ, ನಾನ್ ಬೇಲೇಬಲ್ ವಾರೆಂಟ್ ಅಂತ. ಅದೇ ಕೋಟ್ಯಾಂತರ ರೂಪಾಯಿ ಸರ್ಕಾರಕ್ಕೆ ಮೋಸ ಮಾಡಿದ್ರು ಅವ್ರಿಗೇನೂ ಆಗ್ತಾಯಿಲ್ಲ. ಯಾತಕ್ಕೆ ಅಂತ ಜನ ಚಿಂತನೆ ಮಾಡ್ತಾರೆ. ಈ ಥರ ಒಂದು ಸಬ್ಜೆಕ್ಟ್ನ ನಾನು ತೆಗೆದುಕೊಂಡು ಒಂದು ಹೆಣ್ಣಿನ ಮೂಲಕ ಹೇಳ್ತೀನಿ, ಹೆಣ್ಣಿನ ಶೋಷಣೆ ಎಷ್ಟಾಗ್ತಾ ಇದೆ ನಮ್ಮ ಭಾರತ ದೇಶದಲ್ಲಿ. ಅವ್ರಿಗೆ ಸರಿಯಾದ ನ್ಯಾಯ ಸಿಗ್ತಾ ಇದೆಯಾ? ನ್ಯಾಯಾಂಗ, ಶಾಸಕಾಂಗ, ಕಾರ್ಯಾಂಗ ಅದು ಸಿಗೋದಿಲ್ಲ ಅವಳಿಗೆ. ಆವಾಗ ಅವಳು ಸಾಯ್ತಾಳೆ ಯಾವುದೋ ಒಂದು ಕಾರಣದಿಂದ. ನಂತರ ಅವಳ ಮಗಳು 20 ವರ್ಷದ ನಂತರ ಅವಳು ಪತ್ರಿಕಾಕರ್ತೆ ಆಗ್ತಾಳೆ. ಆವಾಗ ಪತ್ರಿಕಾ ಧರ್ಮನ ಎತ್ತಿಡಿಯೋಕ್ಕೋಸ್ಕರ ಅವಳು ತನ್ನ ತಾಯಿಗೆ ಯಾರ್ಯಾರು ನ್ಯಾಯ, ಮೋಸ, ಅನ್ಯಾಯ ಎಲ್ಲ ಮಾಡಿದ್ರಲ್ಲ ಅವ್ರನ್ನೆಲ್ಲ ಎಕ್ಸ್ಪೋಸ್ ಮಾಡಿ ಅವ್ರಿಗೆ ಶಿಕ್ಷೆ ಸಿಗೋ ಥರ ಮಾಡುವಂತಹ ಕಥಾಚಿತ್ರ ಇದರಲ್ಲಿ ತೋರಿಸಿದ್ದೀನಿ. ಸುಮಾರು ರಾಜಕಾರಣಿಗಳು ಅನ್ಯಾಯ ಮಾಡ್ತಾರೆ ಜನರಿಗೆ ಅನ್ನೋದೆಲ್ಲ ತೋರಿಸಿದ್ದೀನಿ. ಆ ನಿಮಿತ್ತ ಸ್ವಲ್ಪ ಚರ್ಚೆ ಎಲ್ಲ ಆಯಿತು. ನಂತರ ಕೂಡ ಸರ್ಟಿಫಿಕೇಟ್ ಸಿಕ್ಕಿದೆ. ಜನ ಖಂಡಿತ ಇಷ್ಟಪಡ್ತಾರೆ ಅಂತ ನಾನು ಅಂದ್ಕೊಳ್ತೀನಿ. ಮತ್ತೊಂದು ವಿಶೇಷ ಅಂದರೆ, ಕೊಂಕಣಿನಲ್ಲಿ ಹೆಚ್ಚು ಖರ್ಚು ಮಾಡೋಕ್ಕಾಗಲ್ಲ. ಆದರೂ ಕೂಡ ನಾನು 25-26 ಲಕ್ಷ ಖರ್ಚು ಮಾಡಿದ್ದೀನಿ. ಅದೇ ಕಡಿಮೆ ಅಂತ ಹೇಳೋಣ. ಬೇರೆಯವ್ರು ಮಾಡ್ಬೇಕಾದ್ರೆ 1 ಕೋಟಿ ಖರ್ಚು ಮಾಡಿರೋರು ಈ ಸಿನಿಮಾಗೆ. ಈ ಸಿನಿಮಾನ ಅಮೇರಿಕಾದಲ್ಲಿ ಹೋಗಿ ಶೂಟ್ ಮಾಡಿದ್ದೀನಿ. ಸ್ಟ್ಯಾನ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಶೂಟ್ ಆಗಿದೆ. ಒಳ್ಳೆ ಕ್ಯಾಮ್ರಾ, ನಮ್ಮ PVR ಸ್ವಾಮಿ ಅಂತ ತುಂಬ ಅದ್ಭುತವಾದ ಕ್ಯಾಮ್ರಾಮನ್ನು, ನ್ಯಾಷನಲ್ ಅವಾರ್ಡ್ ಕ್ಯಾಮ್ರಾಮನ್ನು, ನ್ಯಾಷನಲ್ ಅವಾರ್ಡ್ ಎಡಿಟ್ರು, ನ್ಯಾಷನಲ್ ಅವಾರ್ಡ್ ಮ್ಯೂಸಿಕ್ ಡೈರೆಕ್ಟ್ರು ಅವರೆಲ್ಲ ಸೇರ್ಕೊಂಡು ಮಾಡಿರೋಂಥ ಸಿನಿಮಾ. ತುಂಬ ಒಳ್ಳೆಯ ಸಿನಿಮಾ ಇದು. ನನಗೇನಪ್ಪ ಅಂದರೆ, ನಾನು ಸತ್ತ ಮೇಲೆ
ಕೊನೆ ಪಕ್ಷ ನಮ್ಮ ಕೊಂಕಣಿಯವರಾದರೂ ನನ್ನ ನೆನಪು ಮಾಡ್ಕೊಳ್ತಾರೆ. ಯಾಕಂದರೆ ಕನ್ನಡದಲ್ಲಿ ಸಾವಿರಾರು ಜನ ಇದ್ದಾರೆ ಡೈರೆಕ್ಟರ್ಗಳು, ಅದ್ರ ಮಧ್ಯೆ ನಾನೊಬ್ಬ ಆಗ್ತೀನಿ, ಯಾರು ನೆನಪು ಮಾಡ್ಕೊಳ್ತಾರೆ? ಅಂದರೆ ಕೊಂಕಣಿನಲ್ಲಿ ಬಂದಿರೋದೇ 10 ಸಿನಿಮಾ, 5 ಸಿನಿಮಾ ನಾನು ಮಾಡಿದ್ದೀನಿ ಅಂದರೆ ನಾನೇ ಫಾಲ್ಕೆ ಕೊಂಕಣಿ ಸಿನಿಮಾದಲ್ಲಿ. ಮತ್ತು ಒಳ್ಳೆಯ ಚಿತ್ರ ಮಾಡಿದ್ದೀನಿ. ಯುವ ಜನತೆಗೆ ಅವ್ರುಗಳು ನನ್ನಿಂದ ಪ್ರೇರಿತರಾಗಿ ಅವರು ಈ ಕೊಂಕಣಿ ಚಲನಚಿತ್ರನ ಮುಂದುವರ್ಸೋಂಥ ಕೆಲಸ ಮಾಡಿದ್ರೆ ಅದಕ್ಕಿಂತ ಹೆಚ್ಚು ನಾನು ಏನೂ ಅಪೇಕ್ಷೆ ಪಡೋದಿಲ್ಲ. ನನ್ನ ಅನಾರೋಗ್ಯಗಳು ಇದೆ, ಏನೇನೋ ಇದೆ, ಅನಾರೋಗ್ಯದ ಮಧ್ಯೆಯೂ ಕೂಡ ಈ ಸಿನಿಮಾ ಮಾಡಿದ್ದೀನಿ ನಾನು ಅಂತ ಹೇಳ್ಕೊಳ್ಳಿಕ್ಕೆ ನಾನು ಇಷ್ಟಪಡ್ತೇನೆ. ನಮ್ಮ ಪತ್ರಿಕಾ ರಂಗದವ್ರು ತುಂಬ ಸಹಾಯ ಮಾಡಿದ್ದಾರೆ ಇದು ನನಗೆ. ನನ್ನ ಫಿಲಮ್ ಮುಹೂರ್ತ ಟೈಮಲ್ಲೇ ಸುರೇಶ್ ಹೆಬ್ಳಿಕರ್ ಬಂದಿದ್ದರು ಚೀಫ್ ಗೆಸ್ಟ್ ಆಗಿ, ಮೋಹನ್ ಕೊಂಡಜ್ಜಿ ಅಂತ ಒಬ್ಬರು MLC ಬಂದಿದ್ದರು, ಅವರೆಲ್ಲ ಬಂದು ಹಾರೈಸಿದ್ದಾರೆ. ಅದೇ ಥರ ಇವತ್ತಿನ ದಿವಸ ತಾವು ನೋಡಿದ್ದೀರ, ರೇವತಿ ಕಾಮತ್ ಅಂತ, ಸಿ ಈಸ್ ಆಲ್ಸೋ ಎನ್ ಎನ್ವೈರ್ಮೆಂಟಲಿಸ್ಟ್, ಲ್ಯಾಂಡ್ಸ್ಕೇಪರ್ ಆ್ಯಂಡ್ ಸಮಾಜದ ಕಾಳಜಿ ಇರುವಂಥ ಹೆಂಗಸು. ಯಾಕಂದರೆ ಇದು ವುಮನ್ ಎಂಪವರ್ಮೆಂಟ್ ಆದ್ದರಿಂದ ಒಬ್ಬೊಬ್ಬ ಮಹಿಳೆಗೆ ಪ್ರಾಧಾನ್ಯತೆ ಕೊಡಬೇಕು ಅಂತ ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ತರಿಸಿ ಸಿನಿಮಾ ನೋಡ್ತಾ ಇದ್ದಾರೆ. ಇವಾಗ ನಾನು ಮುಖ್ಯವಾಗಿ ಪತ್ರಿಕಾ ರಂಗದವರಿಗೆ, ಯಾಕಂದರೆ ಸಿನಿಮಾದಲ್ಲಿ ಪತ್ರಿಕಾ ರಂಗದವ್ರಿಗೆ ಎತ್ತಿಟ್ಟಿದ್ದೀನಿ, ನೀವೆಲ್ಲ ಪತ್ರಿಕಾ ರಂಗದವರು ಆಗಿದ್ದೀರಿ, ನೀವುಗಳು ಸೇರಿದರೆ ಏನು ಬೇಕಾದ್ರೂ ಸಮಾಜ ಸುಧಾರಣೆ ಮಾಡಬಹುದು. ಅದರಲ್ಲಿ 2%, 5% ಕರಪ್ಟು ಇರಬಹುದು, ನಾವೇನು ಮಾಡಲಿಕ್ಕಾಗೋದಿಲ್ಲ. ಎಲ್ಲ ಕಡೆ ಇದ್ದ ಹಾಗೆ ಇಲ್ಲೂ ಕೂಡ ಒಂದಷ್ಟು ಇರುತ್ತೆ ಆದರೆ ಜಾಸ್ತಿ ಪರ್ಸೆಂಟೇಜ್ ಜನ ಪತ್ರಿಕಾಕರ್ತರು ನ್ಯಾಯಯುತವಾಗಿದ್ದಾರೆ. ಈ ಕೊಂಕಣಿ ಸಿನಿಮಾ ನೋಡಿ, ನೀವುಗಳೆಲ್ಲ ಬಂದಿದ್ದೀರ, ಒಂದು ಮೈನಾರಿಟಿ ಲ್ಯಾಂಗ್ವೇಜು, ಈ ಲ್ಯಾಂಗ್ವೇಜಿಗೆ ನೀವು ಬಂದು ಪಬ್ಲಿಸಿಟಿ ಕೊಡಬೇಕು ಅಂತಿಲ್ಲ, ಆದರೂ ಕೂಡ ಬಂದಿದ್ದೀವಿ. ಒಂದು ಕನ್ನಡ ಸಿನಿಮಾಗಿಂತ ಹೆಚ್ಚಿಗೆ ಬಂದಿದ್ದೀರ ನೀವೆಲ್ಲ, ನನಗೆ ತುಂಬ ಖುಷಿ ಆಗುತ್ತೆ. ಆ ತರಹ ಈ ಸಿನಿಮಾಕ್ಕೆ ಸಾಮಾನ್ಯವಾಗಿ ದುಡ್ಡು ಹಾಕೋದು ಕಷ್ಟ, ವಾಪಸ್ ಬರೋದಿಲ್ಲ, ಆದರೂ ಕೂಡ 5 ಸಿನಿಮಾ ಹೇಗೆ ಮಾಡಿದ್ದೀರಾ ಅಂತ ನಿಮ್ಗೆ ಅನ್ನಿಸ್ಬೋದು. ಮುಖ್ಯವಾಗಿ ನಮ್ಮ ಶ್ರೀಮತಿಯವರು, ಸಿ ಈಸ್ ದ ಬ್ಯಾಕ್ ಬೋನ್ ಫಾರ್ ಮಿ. 2 ಸಿನಿಮಾಕ್ಕೆ ಫಂಡನ್ನು ಅವ್ರು ಮಾಡಿದ್ದಾರೆ. ಏನು ಫಂಡಿಂಗ್ ಅಂದರೆ ಅವ್ರ ಹೌಸ್ ವೈಫ್ ಅಲ್ಲ, ಶಿ ವಾಸ್ ಆಲ್ಸೋ ಅರ್ನಿಂಗ್ ಮೆಂಬರ್, ದೊಡ್ಡ ಹುದ್ದೆನಲ್ಲಿ ಇದ್ದಂಥವ್ರು ಅವರು. ಆ ನಿಮಿತ್ತ ನಿಮಗೆಲ್ಲ ನಾನು ಕೃತಜ್ಞನಾಗಿದ್ದೀನಿ. ಇನ್ನು ಹೆಚ್ಚು ಮಾತನಾಡೋದಕ್ಕೆ ಹೋಗೋದಿಲ್ಲ. ತಾವು ಸಿನಿಮಾ ನೋಡಿ ಒಂದೆರಡು ಬೈಟ್ಗಳನ್ನ ಅದ್ರಲ್ಲಿ ಹಾಕ್ಬೋದು ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ. ಜೈ ಕೊಂಕಣಿ, ಜೈ ಕೊಂಕಣಿ, ಜೈ ಕರ್ನಾಟಕ, ಜೈ ಹಿಂದ್. ಐದನೇ ಮೂವಿ ರಿಲೀಸ್ ಆಗ್ತಾ ಇದೆ. ಸೊ ನಾವೆಲ್ಲ ಅದಕ್ಕೆ ವಿಟ್ನೆಸ್ ಮಾಡಲಿಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ನಂಗೆ ತುಂಬ ಕುತೂಹಲ ಇದೆ ಹೇಗೆ ಅಂತ. ಕೊಂಕಣಿ ಭಾಷೆ ಕೆಳಗಡೆ ಅದು ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಷನ್ ಸಬ್ ಟೈಟಲ್ ಬರ್ತಾ ಇದೆ ಅಂತ ಗೊತ್ತಾಯಿತು. ತುಂಬ ಅವರು ಏನಂತ ಹೇಳಿದ್ರೆ ಅವರು ತುಂಬ ಕಮ್ಮಿ ದುಡ್ಡಲ್ಲಿ ವೆರಿ ಎಫೆಕ್ಟಿವ್ ಮೂವಿ ತೆಗಿತಾ ಇದ್ದಾರೆ. ಸೊ ಹೀಗೆ ಆಗಿ ಈ ಮೂವಿ 25ನೇ ಈ ಮೂವಿನೂ ನಾವೆಲ್ಲ ಬಂದು ವಿಟ್ನೆಸ್ ಮಾಡೋ ಥರ ಆದ್ವಿ. ಕಂಗ್ರ್ಯಾಚುಲೇಷನ್ಸ್ ಅವ್ರಿಗೆ. ಸೊ ನಮ್ಮಿಬ್ಬರ ಇಲ್ಲಿ ಹೋಗಿದ್ದೆ, ಅಲ್ಲಿಂದ ಬಂದು ಲೇಟ್ ಆಯಿತು. ಸೊ ಇಲ್ಲಿ ಬಂದಾಗ ಸ್ವಲ್ಪ ಲೇಟ್ ಆಯಿತು, ಎಲ್ಲರೂ ಕ್ಷಮೆ ಕೇಳ್ತೀನಿ ಇದ್ರ ಮೂಲಕ. ಆಮೇಲೆ ನನಗೆ ಈ ಟೈಮಲ್ಲಿ ನೀವೆಲ್ಲ ಕೊಂಕಣಿ ಕಮ್ಯುನಿಟಿ ನೋಡಿದಾಗ ನನಗೆ ಕ್ವೈಟ್ ನ್ಯಾಚುರಲಿ ನಮ್ಮ ಲೇಟ್ ಹಸ್ಬೆಂಡ್ ಜ್ಞಾಪಕ ಬರ್ತಾರೆ. ನಮ್ಮ ಉಪೇಂದ್ರ ಅಂಕಲ್ ಇದ್ದರೆ ಇಲ್ಲಿ ಉಪೇಂದ್ರ ನಾಯ್ಕ ಅವರು ನಮ್ಮ ಹಸ್ಬೆಂಡ್ಗೆ ತುಂಬ ಆತ್ಮೀಯರು. ಅವ್ರನ್ನ ನೋಡ್ತಿದ್ದಾಗೆ ನನಗೆ ಒಂಥರ ನನಗೆ ನಮ್ಮ ಹಸ್ಬೆಂಡ್ ಜ್ಞಾಪಕ ಬರ್ತಾ ಇದ್ದಾರೆ. ಸೊ ಏನು ಮಾಡೋದು, ಇದೆಲ್ಲ ಅನ್ಫಾರ್ಚುನೇಟ್. 2 ವರ್ಷ ಆಯಿತು ನಮ್ಮ ಹಸ್ಬೆಂಡ್ ಹೋಗಿ. ಅವರು ಇದ್ದಿದ್ರೆ ಇವತ್ತು ದಿನ ಬಂದಿರೋರಿಗೆ ಅಂತ ಅನಿಸ್ತಾ ಇದೆ ನನಗೆ. ಆಮೇಲೆ ಎಲ್ಲ ವೇದಿಕೆಯಲ್ಲೂ ಕೇಳ್ಕೊಳ್ಳೋ ಥರ ಎಲ್ಲರೂ ಒಂದು ನಿಮ್ಮ ಜೀವನ ಪರ್ಯಂತದಲ್ಲಿ ಒಂದು ಮರ ನೆಟ್ಟಿ ಅದನ್ನು ಪೋಷಿಸಿ. ಈಗ ರೀಸೆಂಟಾಗಿ ನಾವೊಂದು 10 ವರ್ಷದಿಂದ ನಾನು ಫೈಟ್ ಮಾಡ್ತಾ ಇದ್ದೆ, ಕೋನೋಕಾರ್ಪಸ್ ಪ್ಲಾಂಟೇಶನ್ ಪ್ಲಾನ್ ಮಾಡಬೇಕು ಅಂತ ಹೇಳಿ. ಎಲ್ಲ ಕಡೆ ಕೋನೋಕಾರ್ಪಸ್ ಅನ್ನೋದು ತುಂಬ ವಿಷಕಾರಿ ಮರ ಹಾಕಿ ನಮ್ಮ ಬೆಂಗಳೂರು ನಗರದಲ್ಲಿ ಎಲ್ಲ ಕಡೆ ಲಕ್ಷಾಂತರ ಮರ ಹಾಕ್ಬಿಟ್ಟು ತುಂಬ ಅಟ್ಮಾಸ್ಫಿಯರ್ ಹಾಳು ಮಾಡ್ತಾ ಇದ್ದಾರೆ. ಅದರಿಂದ ತುಂಬ ವಿಷಾನಿಗಳು ಹೊರಗಡೆ ಬರುತ್ತೆ. ಈಗ ರೀಸೆಂಟಾಗಿ ನಮ್ಮ ಫೈಟ್ಗೆ ಸುಪ್ರೀಂ ಕೋರ್ಟ್ ಬ್ರಾಟ್ ಆರ್ಡರ್ ಲೈಕ್ ಟು ಬ್ಯಾನ್ ಕೋನೋಕಾರ್ಪಸ್ ಪ್ಲಾಂಟೇಶನ್. ಕೋನೋಕಾರ್ಪಸ್ ಪ್ಲಾಂಟೇಶನ್ ಬ್ಯಾನ್ ಬಂದು 2 months ಆಗಿದೆ. ಬಟ್ ಇನ್ನೂ ಯಾರು ಕಟ್ ಮಾಡ್ತಾ ಇಲ್ಲ, ಕೆಲವೊಂದು ಜಾಗಗಳಲ್ಲಿ ಬಿಟ್ಟು ಇಲ್ಲ. ಅದೊಂದು ಇವೆಲ್ಲರೂ ಎಲ್ಲಿ ಕೋನೋಕಾರ್ಪಸ್ ಅದೊಂದು ವಿಷಕಾರಿ ಅನಿಲ ಹೊರಡುವಂಥ ಅದು ಇದು. ನಾನು ಲಾಸ್ಟ್ ಎಲ್ಲ ಗೊತ್ತಿಲ್ಲದೆ ಕೆಲವು ಇನ್ನೋಸೆಂಟಾಗಿ ಪ್ಲ್ಯಾನ್ ಮಾಡಿಬಿಟ್ಟಿದ್ದಾರೆ ಸೊ ಮೆನಿ ಲೀಡರ್ಸ್. ಇವಾಗ ಏನು ಮಾಡೋಕ್ಕಾಗಲ್ಲ, ಎಲ್ಲರೂ ಕಟ್ ಮಾಡಲೇಬೇಕು ಕಂಪಲ್ಸರಿ. ಯಾಕೆಂತ ಹೇಳಿದ್ರೆ ಇವಾಗ ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ 25,000 ಹಾಕಿದ್ದಾರೆ ಮರನ. ಬಟ್ ನನ್ನ ಅಂದಾಜು ಪ್ರಕಾರ 2-2.5 ಲಕ್ಷ ಮೇಲಿದೆ. ನನಗಿನ್ನೂ ಎಷ್ಟು ಲಕ್ಷ ಇದೆ ಅಂತ ಹೇಳೋಕ್ಕಾಗಲ್ಲ. ಎಲ್ಲೂ ಹೋದರೂ ನೋಡಿ ದೇವೇಗೌಡರು ಪೆಟ್ರೋಲ್ ಬಂಕ್ ಎದುರುಗಡೆ ಹೋದರೆ ಅಲ್ಲಿ ಗುಪ್ತ
ಇಲ್ಲೋ ಇದರಲ್ಲಿ ಮೀಡಿಯನ್ಸಲ್ಲಿ ಕೋನೋಕಾರ್ಪಸ್ಕರ, ಇದರಲ್ಲಿ ಕೋನೋಕಾರ್ಪಸ್ಕರ, ನಿಮಗೆಲ್ಲ ಇನ್ನೋಸೆಂಟ್ ಜನಗಳಿಗೆ ಆ ಕೋನೋಕಾರ್ಪಸ್ ಎಷ್ಟು ನಮ್ಮ ಪರಿಸರ ಹಾಳು ಮಾಡ್ತಿದೆ ನಮ್ಗೆ ಗೊತ್ತಿರಲ್ಲ. ನಾಟ್ ಓನ್ಲಿ ಕೋನೋಕಾರ್ಪಸ್, ಇವಾಗ 20-25 ವರ್ಷದಿಂದ ನನಗೆ ಫಾರಿನ್ ಸ್ಪೀಷೀಸ್ ತಂದು ಹಾಕಿ ನಮ್ಮ ಪರಿಸರ ಹಾಳಾಗೋಗ್ತಿದೆ. ನೀವೇ ಕಂಡಾಗೆ ಎಲ್ಲ ಪರಿಸರ ಎಷ್ಟು ಹಾಳಾಗ್ತಾ ಇದೆ. ಇದೇ ಥರ ಮುಂದುವರೆದ್ರೆ ಇನ್ನೊಂದು 15-20 ವರ್ಷದಲ್ಲಿ ನಮಗೆ ಉಸಿರಾಡಕ್ಕೂ ಆಗಲ್ಲ, ಆ ಪರಿಸ್ಥಿತಿ ಆಗುತ್ತೆ. ಸೊ ಕರೋನಾ ಇನ್ನೂ ಯಾರಿಗೂ ಜಾಗೃತಿ ರೂಪಿಸಿಲ್ಲ ಅಂತ ಅನ್ಕೋತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ನೀವೆಲ್ಲರೂ ಅರ್ಥ ಮಾಡ್ಕೋಬೇಕು ಯಾವ ನಾನ್ ನೇಟಿವ್ ಸ್ಪೀಷೀಸ್ ಅಂದ್ರೆ ಏನಂತ. ಆರ್ಕಿಟೆಕ್ಟ್ಸ್ ಏನ್ ಡಿಸೈನ್ ಮಾಡ್ತಾರೋ ಅದನ್ನು ತಗೊಂಬಂದು ಹಾಕ್ಬಿಟ್ಟು ನಮ್ಮ ಜನಗಳ ಜೊತೆಗೆ ಆಟ ಆಡ್ತಾ ಇದ್ದಾರೆ. ಲೈಕ್ ಆರ್ಕಿಟೆಕ್ಟ್ಸ್ ಅಂದರೆ ನಮ್ಮ ಗೌರ್ಮೆಂಟ್ ಎಲ್ಲಾದ್ರೂ. ಆಮೇಲೆ ಲೇಕ್ಗಳು ಅಷ್ಟೇ, ಲೇಕ್ಗಳಲ್ಲಿ ಪೊಲ್ಯೂಷನ್ ಕಾಮತ್ ಅವ್ರ ಹತ್ರ ಕೇಳ್ತಾ ಇದ್ದೀನಿ. ಸರ್ ಕೇಳಿಸ್ಕೊಳ್ಳಿ, ನಾನು ಅವ್ರ ಹತ್ರ ಹೇಳ್ತಾ ಇದ್ದೀನಿ, ನೆಕ್ಸ್ಟ್ ನಿಮ್ಮ ಮೂವಿ ಪರಿಸರದ ಬಗ್ಗೆ ಆಗಬೇಕು ಅಂತ. ಯಾಕೆಂತ ಹೇಳಿದ್ರೆ ಪರಿಸರದ ಒಂದು ಮೂವಿ ಬಂದರೆ ನೀವು ಇಷ್ಟು ಜನ ಕೂತಿದ್ದೀರಾ, ಒಂದು ಪರಿಸರದ ಬಗ್ಗೆ ಒಂದು ಮೂವಿ ಇದ್ರೆ ನೀವು ಇಷ್ಟು ಜನಕ್ಕೂ ಒಂದು ಅವೇರ್ನೆಸ್ ಬರುತ್ತೆ. ನಾನು ಇವಾಗ ಯಾಕೆ ಅಂದರೆ ಯಾವ ವೇದಿಕೆಯೂ ನಾನು ಬಿಡಲ್ಲ, ಎಲ್ಲೇ ಬೇರೆ ಆಪರ್ಚುನಿಟಿ ಐ ಆಮ್ ಗೋಯಿಂಗ್ ಟು ಸ್ಪೀಕ್ ಅಬೌಟ್ ಕೋನೋಕಾರ್ಪಸ್. ಆ್ಯಂಡ್ ಕೋನೋಕಾರ್ಪಸ್ ಒಂದೇ ಅಲ್ಲ, ಕೋನೋಕಾರ್ಪಸ್ನ ಇವಾಗ ಐ ಬ್ರಾಟ್ ಬ್ಯಾನ್ ಫ್ರಮ್ ಸುಪ್ರೀಂ ಕೋರ್ಟ್. ಬಟ್ ಆದರೆ ಈಗ ಟಬೂಬಿಯಾ ರೋಸಿಯಾ, ಲೈಕ್ ಎರಿಥ್ರಿನಟಿಸ್ ನಿಗ್ರಿಯಾ, ಏಷ್ಯಾ ಹಾಳು ಮಾಡ್ತಾ ಇದ್ದಾರೆ. ನೀವೆಲ್ಲ ದಯವಿಟ್ಟು ನಿಮ್ಮ ಸುತ್ತಮುತ್ತ ಯಾರು ಗಿಡ ನೆಡ್ತಾ ಇದ್ರೆ, ಮರಗಳು ನೆಡ್ತಾ ಇದ್ರೆ ದಯವಿಟ್ಟು ನೋಡಿ ಆ ಮರ ಯಾವ ಜಾತಿ ಅಂತ ಕಂಡುಹಿಡಿರಿ. ನಮ್ಮ ಪುರಾತನ ಮರಗಳು, ಬೇರು, ಬಿಲ್ವ, ಆಲ, ಅರಳಿ, ಬೇಕಾದಷ್ಟು ನಮ್ಮ ಪುರಾತನ ಕಲ್ಲಿಂದ ಬಂದಿರೋ ಮರಗಳಿದೆ, ಅದೇ ಹಾಕಬೇಕು ಅಂತ ಮಾಡಿ. ಮನೆ ಎದುರಿರೋರು ಮೈಸೂರಲ್ಲೂ ಅಷ್ಟೇ, ಮೈಸೂರು ರಿಂಗ್ ರೋಡಲ್ಲೆಲ್ಲ ಫುಲ್ ಬೇವಿನ ಮರ, ಅರಳಿ ಮರ, ಹೊಗೆ ಮರ ಹಾಕಿದ್ದಾರೆ. ಈಗ ತಿರ್ಗಾ ಚಾಮುಂಡಿ ಹಿಲ್ಸ್ ಹತ್ರ ಯಾವುದೋ ಬೇಡದಿರೋ ಮರ ಹಾಕಿ ಶುರು ಮಾಡಿದ್ದಾರೆ. ನಾವೆಲ್ಲ ಸೇರಿ ಒಟ್ಟಾಗಿ ನಾವು ಫೈಟ್ ಮಾಡದೇ ಇದ್ರೆ ನಮ್ಮ ಅಭಿವೃದ್ಧಿನ ನಾವೇ ನೋಡ್ಕೋತೀವಿ. ಆಮೇಲೆ ಕೆರೆಗಳು ಅಷ್ಟೇ, ನಾವೀಗ ಉತ್ತರಹಳ್ಳಿ ಒಂದು ಕೆರೆ, ನಾನು ಇದು ದೊರೆಕೆರೆ ಅಂತ ಅಪಾರ್ಟ್ಮೆಂಟ್ ಕಟ್ತಾರೆ ಹತ್ರದಲ್ಲಿ. ಅಪಾರ್ಟ್ಮೆಂಟ್ ಕಟ್ಟೋರಿಗೆ ಮಾನವೀಯತೆನೇ ಇರಲ್ಲ, ಕೆಲವ್ರಿಗೆಲ್ಲ ಹೇಳ್ತಾರೆ, ಎಲ್ಲರೂ ಅಲ್ಲ. ಅವ್ರಿಗೆ ಎಲ್ಲಿ ಅವ್ರ ಡ್ರೈನೇಜ್ ಇದನ್ನ ಅವ್ರಿಗೆ STP ಕ್ವಾಲಿಟಿ STP ಹಾಕಲ್ಲ, ಅಲ್ಲಿ ಡ್ರೈನರ್ಸ್ STPನಲ್ಲಿ ಫಿಲ್ಟರ್ ಆಗ್ತಿರೋ ವಾಟರ್ನ, ಅದು ಡ್ರೈನೇಜ್ ವಾಟರ್ನ, ಕೊಳಚೆ ನೀರನ್ನ ಅವ್ರಿಗೆ ಹತ್ರದಲ್ಲಿ ಕಡೆ ವಾಟರ್ ಮಾಡಿ ನ್ಯಾಚುರಲ್ ಬೇಸರದ್ದಾಗಿರಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಕಾಯ ವಾಚ ಮನಸ ಸಿನಿಮಾದಲ್ಲಿ ತೊಡಗಿಸ್ಕೊಂಡ್ಬಿಡ್ತೀವಿ, ಒಳ್ಳೆ ಸಿನಿಮಾ ಆಗುತ್ತೆ, ಅಷ್ಟೇನೆ ನನ್ನ ಉದ್ದೇಶ. ಬಹುಶಃ ಎಲ್ಲರೂ ಹೋಗ್ತೀರಾ ಅಂತ ಅಂದ್ಕೊಳ್ತೀನಿ. ನಮ್ಮ ಸಾಲುಮರದ ತಿಮ್ಮಕ್ಕ ಇದ್ದ ಹಾಗೆ ನಮ್ಮ ರೇವತಿ ಅಕ್ಕ ಕೂಡ ಪರಿಸರದ ಬಗ್ಗೆ ಬಹಳ ಕಾಳಜಿ. ನಮ್ಮ ಗೌಡ ಸಾರಸ್ವ ಸಮಾಜದ್ದು ಅಥವಾ ನಮ್ಮ ಸಮಾಜದ ದೊಡ್ಡ ಕಾರ್ಯ ಮಾಡ್ತಾ ಇದ್ದಾರೆ ಅವರು. ಸೋಮನಹಳ್ಳಿ ಹೋಗಿ ನೋಡ್ಬೇಕು ನೀವು, ಹೇಗೆ ಇದ್ದಿದ್ದು ಹೇಗೆ ಮಾಡಿಬಿಟ್ಟಿದ್ದಾರೆ. ಸರ್ಕಾರ ಮೇಡಮ್ ವಂಡರ್ಫುಲ್ ಜಾಬ್. ತುಂಬಾ ಸ್ಕೂಲ್ನ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಹೇಳದೆ ಮಾಡದೆ ಸದ್ದುಗತ ಇದೆ ಮಾಡೋಂಥ ವ್ಯಕ್ತಿ ಇವರು. ಮಾಡೋಣ, ಓಕೆ, ನೆಕ್ಸ್ಟ್ ವೀಡಿಯೋ ಒಟ್ಟಿಗೆ ಮಾಡೋಣ ಅಂತ ಹೇಳಿ ಏನೇನೋ ಕೇಳ್ತಾರೆ. ಒಂದ್ಸಲ ಮನೆಗೆ ಹೋದಾಗ ನಮ್ಮ ಮನೆ ವಾಸ್ತುಗಳು ನೋಡಿ ಸರ್ ಸ್ವಲ್ಪ ಅಂತ ಹೇಳಿದ್ರು, ಅದನ್ನು ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ಇವಾಗ ಈ ಸಲ ಮಾಡಿರೋ ಸಿನಿಮಾ ಮಹಿಳೆಯರ ಕುರಿತು, ವುಮನ್ ಎಂಪವರ್ಮೆಂಟ್ ಕುರಿತು. ಆ ಕಾರಣ ಅದರಲ್ಲಿ ಆಕ್ಟ್ ಮಾಡಿದವರು ಆದ್ಯ ನಾಯಕ್ ಅಂತಿದ್ದಾರೆ, ಬಾಮ್ಮ ಅವಳು ಹೀರೋಯಿನ್, ಪ್ಲೀಸ್ ಕಮ್. ಇವರು ನಮ್ಮ ಕೊಂಕಣಿ ಕಮ್ಯುನಿಟಿ ಇಂದಲೇ ಮತ್ತೊಂದು RSB ಅಂತಿದೆ, ಆ ಜನಾಂಗ ಸೇರಿದವರು. ಇವ್ರ ವಿಶೇಷ ಅಂತ ಹೇಳಿದ್ರೆ ನಮ್ಮ ದಕ್ಷಿಣ ಭಾರತದ 4 ಭಾಷೆಗಳಲ್ಲೂ ಸಿನಿಮಾ ಮಾಡಿಬಿಟ್ಟಿದ್ದಾರೆ. ಕನ್ನಡದಲ್ಲಿ ಮಾಡಿದ್ದಾರೆ, ತಮಿಳಲ್ಲಿ ಮಾಡಿದ್ದಾರೆ, ತೆಲುಗುನಲ್ಲಿ ಮಾಡಿದ್ದಾರೆ, ಮಲಯಾಳದಲ್ಲಿ ಮಾಡಿದ್ದಾರೆ. ಆ್ಯಂಡ್ ಗ್ಲಾಮರಸ್ ಹೀರೋಯಿನ್. ಯಾರಿಗೂ ಕೇಳಿದ್ರೆ ಏನ್ರಿ ನೀವು ನನ್ಗೆ ಯಾರಿಗೂ ಸಜೆಸ್ಟ್ ಮಾಡಿದ್ರೆ ಇವ್ರನ್ನ ತಗೊಂಡೋಗ್ಬಿಟ್ಟು ಹೀರೋಯಿನ್ ಮಾಡ್ಬೇಡಿ ಅಂತ ಅವ್ರು ಕೇಳಿದ್ರೆ ಅವ್ರು ದುಡ್ಡು ಕೊಡೋಕ್ಕಾಗತ್ತೆ. ಅವ್ರು ಬೇರೆ ಫಿಲ್ಮ್ಗೆ ಪರ್ ಡೇಗೆ 1 ಲಕ್ಷ ತಗೋತಾರಂತೆ. ನಮ್ಗೇನು ಸಾಧ್ಯ? ನಾನು ಹೇಳಿದೆ, ಮೇಡಮ್ ನನಗೆ 10,000 ಕೊಡೋಕ್ಕಾಗತ್ತೆ, ಮಾಡೋದನ್ನು ಮಾಡಿ ಬಿಟ್ಟು ದುಡ್ಡಿದ್ದೆ ಸರ್, ಅದು ಕೊಡಬೇಡಿ ಸರ್, ಕೊಂಕಣಿಯಿಂದ ಮಾಡ್ತೀವಿ ಅಂತ ಹೇಳಿದ್ರು. ದೊಡ್ಡ ಜಬ್ಬಾರ್ ಆಗ್ತೀವಿ, ಭಾಷೆ ಮಾತಾಡಬೇಕು ಅಂತ ಆಸೆ ಪಟ್ಟಿದ್ದಾರೆ, ಮಾತಾಡಬೇಕು. ಸರ್ ವಿಡಿಯೋ ಮಾಡ್ತಾ ಇರ್ತೀವಿ ಸರ್.
ಇದೆಂತ ಮೂಮೆಂಟ್ ಅಂದ್ರೆ ಇಂಟರ್ವಲ್ ಮೊದಲು ಅಳ್ಬೇಡ ಆದ್ಯ ಅಂತ ಹೇಳೋ ಕ್ಷಣ, ಓಕೆನಾ? ಬಿಕಾಸ್ ಇದು ನನಗೆ ತುಂಬಾನೇ ಸ್ಪೆಷಲ್ ಡೇ. ಐ ಜಸ್ಟ್ ಲವ್ ದಿಸ್ ಡೇ, ಓಕೆನಾ? ಸೊ ಯಾವ ಮೂವಿ ಒಪ್ಕೊಳ್ಳೋ ಮುಂಚೆ ಆ ಪಾತ್ರ ನಮ್ಗೆ ಹೆದರಿಸಿದ್ರೆ ಅಂತ ಮೂವಿ ಗ್ಯಾರಂಟಿ ಮಾಡ್ಲೇಬೇಕಂತೆ. ನನ್ಗಂತೂ ಚಾಲೆಂಜಿಂಗ್ ರೋಲ್ ಮಾಡೋದು ಸಖತ್ ಇಷ್ಟ. ಅದರಲ್ಲಿ ರಮೇಶ್ ಸರ್ ಒಂದೇ ಮೂವಿಯಲ್ಲಿ 2 ಪಾತ್ರ ಕೊಟ್ಬಿಟ್ಟಿದ್ದಾರೆ. ಸೊ ತುಂಬಾ ಥ್ಯಾಂಕ್ಸ್ ಸರ್. ಆಮೇಲೆ ನಾನು ಇನ್ನೂ ತುಂಬಾನೇ ಖುಷಿ ಪಡ್ತಾ ಇದ್ದೀನಿ. ಯಾಕೆಂದ್ರೆ ನಮ್ಮ ಅಪ್ಪ ಅಮ್ಮ, ಅಕ್ಕ, ನನ್ನ ಫ್ರೆಂಡ್ಸ್, ರಿಲೇಟಿವ್ಸ್, ಬೇರೆ ಮೂವಿ ಡೈರೆಕ್ಟರ್ಸ್ ಎಲ್ಲರೂ ನನ್ನ ಮೂವಿ ನೋಡಕ್ ಬಂದಿದ್ದಾರೆ. ಸೊ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಸೊ ನನ್ನ ಸತ್ಯ ಬಗ್ಗೆ ಹೇಳ್ಬೇಕಂದ್ರೆ ನಾನು ಡಬಲ್ ಶೇಡ್ ರೋಲ್ ಪ್ಲೇ ಮಾಡಿದ್ದೇನೆ. ಒಂದ್ ಕಡೆ ಮಧ್ಯಮ ವರ್ಗದ ತಾಯಿ, ಇಮೋಷನಲ್ ಬಟ್ ಸ್ಟ್ರಾಂಗ್ ನಮ್ಮ ಅಮ್ಮನ ತರ. ಇನ್ನೊಂದ್ ಕಡೆ ನೋಡಿದ್ರೆ ಬೋಲ್ಡ್ ಜರ್ನಲಿಸ್ಟ್, ನೇರವಾಗಿ ಮಾತಾಡೋ ಪತ್ರಕರ್ತೆ ನಂತರ. ಸೊ ಇದೆರಡು ವಿಭಿನ್ನ ವ್ಯಕ್ತಿತ್ವಗಳು. ಚಾಲೆಂಜಿಂಗ್ ಇತ್ತು ಬಟ್ ಸಖತ್ ಖುಷಿ ಕೊಡ್ತು. ಆಮೇಲೆ ನನ್ನ ಸತ್ಯದಲ್ಲಿ ಆಕ್ಟ್ ಮಾಡೋ ಎಲ್ಲ ಕಲಾವಿದರಿಗೆ, ಎಲ್ಲ ಟೆಕ್ನಿಷಿಯನ್ಸ್ಗೆ ನಾನು ಧನ್ಯವಾದ ಹೇಳಕ್ ಇಷ್ಟಪಡ್ತೇನೆ. ತುಂಬಾ ತುಂಬಾ ಥ್ಯಾಂಕ್ಸ್. ಅಂಡ್ ಕಿರಣ್ ಮ್ಯಾಮ್, ನಿಮ್ಮ ಸಹನೆ ಮತ್ತು ಈ ಚಲನಚಿತ್ರದಲ್ಲಿ ನಟಿಸುವುದು ನಿಮ್ಮ ಆದ್ಯ ಕರ್ತವ್ಯ. Now I request Mr. Shaktidhar Kamath, Shaktidhar Nayak, I am sorry, ದಯವಿಟ್ಟು ಅವರು ವೇದಿಕೆಗೆ ಬಂದು ಒಂದು ಗೌರವವನ್ನು ಸ್ವೀಕರಿಸಬೇಕು. ಸುರೇಶ್ ಶಾಂಭವ್ ಚೆನ್ನೈ. ಇವರು ಚೆನ್ನೈಯಿಂದ ಬಂದಿದ್ದಾರೆ ನಮ್ಮ ಸಿನಿಮಾ ನೋಡಲಿಕ್ಕೆ. ಸಂಯುಕ್ತ ಗೌಡ ಸಾರಸ್ವತ ಸಮಾಜ ಅಂತಿದೆ, ಅದರಲ್ಲಿ ಚಾರ್ಟೆಡ್ ಅಕೌಂಟೆಂಟ್ ಪ್ಲಸ್ ಅವರೇ ಟ್ರೆಷರರು. ಪ್ರತಿ ವರ್ಷ 50 ಲಕ್ಷ ನಮ್ಮ ಸಿನಿಮಾ ಇನ್ನೇನು ಇದಕ್ಕೆ ನಿಮಿಷದಲ್ಲಿ ಶುರುವಾಗ್ಬಿಡುತ್ತೆ. ತ್ಯಾಗನಂಪಿ ಅವರು ಮಾತಾಡ್ತಾರೆ. ನಮ್ಮ GSB ಅಂತ ಹೇಳಿದ್ರೆ ಗೌಡ ಸಾರಸ್ವತ ಗ್ರಾಮೀಣ ಕಮ್ಯುನಿಟಿ ನಿಜ, ಅದು ನಾನು ಕರೆಯೋದು ಗೋಲ್ಡ್, ಸಿಲ್ವರು, ಬ್ರಾಂಜ್ ಅಂತ. ನಮ್ಮ ಸಮಾಜದಲ್ಲಿ 3 ಮಂದಿಗಳು 5 ಗೇರನ್ನು ಬೇರೆ ಯಾವುದೂ ಇಲ್ಲ, ಅಥವಾ ಗೋಲ್ಡ್ ಆಗಿರ್ತಾರೆ. ಇವಾಗ ಸಿಲ್ವರ್ ಗೊತ್ತು, ಚಿನ್ನದ ಥರ ಇದೆ. ಬ್ರಾಂಜ್ ಅಂತೂ ಎಲ್ಲ ಕಡೆ ಬೇಕಾಗ್ತದೆ. ನಮ್ಮ ಗಂಟೆ ಹೊಡೆಯೋದ್ರಿಂದ ಅದು ಎಲ್ಲಾದ್ರೂ ಕೂಡ ಆಧ್ಯಾತ್ಮಿಕತೆಗೆ ಮುಖ್ಯವಾಗಿ ಬೇಕಾಗಿರೋದು ಬ್ರಾಂಜ್. ಈ 3 ಮಂದಿ ನಮ್ಮಲ್ಲಿರೋದು. ನಾನು ಬಹಳಷ್ಟು ಮಂದಿ ಸಹಾಯ ಮಾಡಿದ್ದಾರೆ. ಯಾರ ಹೆಸರು ಅಂತ ನೆನ್ಪಿಟ್ಕೊಳ್ಳಿ. ಅದರಲ್ಲಿ ದುಬೈನಿಂದ ಸಾಯಿ ಪ್ರಕಾಶ್ ಮತ್ತೆ ಲತಾ ಸಾಯಿ ಪ್ರಕಾಶ್ ಅಂತ ಅವ್ರು ಸ್ವಲ್ಪ 1 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ನನಗೆ. ಆ ದುಬೈನಿಂದ ಅವ್ರು ನಮ್ಮೂರಲ್ಲೆಲ್ಲ ತೆಲುಗುನವರು, ಪಾಪ ನೀವು ಮಾಡ್ತಾ ಇದ್ದೀರಿ ನಮಗೆ ಕೊಡ್ಲಿಕ್ಕೋಸ್ಕರ ಅಂತ ದಯವಿಟ್ಟು ಅವ್ರ ಕಡೆಯಿಂದ ರೆಪ್ರೆಸೆಂಟೇಟಿವ್ ಬಂದರೆ ಬಂದು ಕರೆಕ್ಟ್ ಮಾಡಬೇಕು ಅಂತ ಹೇಳ್ತೇನೆ. ಪ್ಲೀಸ್ ಕಮ್, ಬೇಗ ಬರಬೇಕು. ಬನ್ನಿ ಮೇಡಮ್, ಬನ್ನಿ. ಇವರು ಗ್ರೇಟೇನೆ. ಅವ್ರ ರಿಲೇಟಿವ್ ದೇವಿ ಎಲೆಕ್ಟ್ರಿಕಲ್ಸ್ ಅಂತ ಕೇಳಿರ್ಬೋದು. ದೇವಿ ಅನ್ನೋದು ದೊಡ್ಡ ಫೇಮಸ್ ಎಲೆಕ್ಟ್ರಾನಿಕ್ಸ್ ಶಾಪ್ ಇದೆ ನಮ್ಮ ಬಸವನಗುಡಿಯಲ್ಲಿ. ಅದು ಓನರ್ಸ್ ಇವರು. ಬನ್ನಿ ಮೇಡಮ್.
ಕಲ್ಲು ರೇಪ್ ಕಾಮದವರು ಕ್ಷಮಿಸಬೇಕು. ಅಂಡರ್ಸ್ಟ್ಯಾಂಡ್ ವೆರಿ गुड. वेदिकेवर नाट्यालय सर्व गण्य दिनांक तशीच हांगा सर्व कोंकणी तुझे सगळे कोंकणी जन्म दिले शकतो आणि सगळे हांगा ह्या हॉलाचे सर्व दिनांक कितीच नमस्कार तशीच तुमकां शुभाशंका भारी खुशी येता. हांव कोंकणी म्हाका बदलपाक एक्चुअली कन्नड चड फुडें आसा आनी कोंकणी हांवें वेगळी आवय आसा सुधाकर भाई म्हणालो भारी गोड लँग्वेज म्हणालो त्या गोड लँग्वेज फक्त आमचं मला भारी खुशी ताजी तर हांव कोंकणी उलयता आनी कितें करचें. आनी केलें नग्न सत्या म्हळ्यार नेकेड ट्रूथ म्हणून ताजें इंग्लीश वर्ड नग्न सत्य म्हणा त्या पिक्चराच्या प्रिमियर शो आनी रिलीज जातालें म्हाका भारी खुशीची रमेश कंपनी बुक म्हाका सादारण 50-60 वर्सां हांव मूळ BSc करून मैसूराक इंजिनियरींग शिकपाक येताले. म्हाका रमेश कंपनी परिचय जाला. तो इंजिनियरींग शिकताशिल्लो. म्हाका ताका कांय 3-4 वर्सां डिफरन्स जातलो त्या प्रमाणे हांव BSc करून BE केलेलें कारण BE डायरेक्टर जालें. तशी मैसूराक आमी कोंकणी भाशेची नाटक केलां. हांवें ताणें उदक नाटक केलां. हांवें पिसो नाटकाचे फिल्माचे प्रेय मुख्य आसा पिसपण आसा बरोबर म्हणून ताणें एक पत्रिकेचें नाटक एक्ट करची ऑपॉर्च्युनिटी मेळ्ळा आनी तेची जी 4 फिल्मां आनी एक फिल्म म्हाका बारीक केलें म्हळ्यार आदर म्हणून कन्नड फिल्म हांव व्हड रोल करपाक आशिल्लो तेन्ना म्हाका जायना म्हणून सांगलें तें सांग लागेल केलें त्या फिल्माक केलें तें बॉक्स ऑफीस हिट सिक्स मंथ्स थिएटर करतो गिरीश कार्नाल म्हणून जात म्हणलें चांगलें दिलें. आता रमेश कंपनी सांगता की मस्त म्हाका मस्त कोण आशिल्ली आनी तेका टायम पळयतना समय पळयतना उलयतना कॉलेजी मस्त ताण टेस्ट केला तेन्ना आमी ताण टेस्ट करपाक हांव तयार ना म्हणटा रमेश कंपनीन मस्ती कश्ट पावून काय फस्ट जेना म्हणून पिक्चर तेन्ना हांव पळयलां काही सुजाता ते केलें ताणें त्या फिल्मां बारीक खुशाल म्हाका वचत पाव हेडिकेट कश्ट काम करता आनी कोंकणी भाशेची एक अभिमान आसा त्या कोंकणी भाशे ताका सपोर्ट करता म्हणून हांव तेन्ना दोन ताका हें करता आशिल्लो. तान्ना ताणें मंगळूर काशी वाठारांत एक 2 नाटकांचो तो इन्वॉल्व आशिल्लो. तो एक्ट केला म्हणटना ताणें फिल्म ताका हांवें सांगिल्लें तूं कितलेंय फिल्म आपल्याक तो लास्ट फिल्म म्हणटा लास्ट म्हणजे केन्ना लिखूं नाका तेन्ना लिखून आनी चेक करून आनी मागीर ताजें चड चड खंय मेगलें शिकोवपाक म्हाका डिसेबिलिटी आसता ती मागीर वेगळे इंट्रस्ट आनी चड जाला. ऑनेस्टली सांगता स्ट्रोक जावचे फुडें तशें केलां ती स्ट्रोक येता तिका 10 मिनटां केला म्हणून सांगूंक if any disability or take as a challenge, always the challenge will convert into opportunity and the opportunity will succeed. इसलिए तो disability disappointment प्रत्येक कष्ट चॅलेंज कोणाचे मुख्य रूपा त्यांनी कष्ट फेस करते तातच पूर्ण सांगता आणि कसले काय करता चॅरिटी इज अ मराठी चॅरिटी स्मॉल और बिग इज जस्ट लाइक वाटर इन द ड्रॉप ऑफ ओशन. You big charity तो अगर एक ड्रॉप ऑफ कोटी 100 कोटी दान कर तुम्ही त्या बॉडी म्हणून ते ओशन ऑफ ह्यूमन सर्विस जातो इज अ ड्रॉप इन द वॉटर ओशन ड्रॉप म्हणून सांगता. बट इवन इफ यू डोंट डू दैट ओशन विल लेस ऑफ दैट ड्रॉप बरोबर अयो अन्नी कोटी डोनेशन इत्ताली आणि लक्ष्मीला डोनेशन इत्ताली आम्ही कानाकडे कॉन्टॅक्ट करतो ते कोण करी तुम्ही ते सांग विचारते येऊ नका तर कोणी ऑटो दिलेला चेडता नंतर एकदा येतो तर म्हणजे सांगले कोण कधी करायचं म्हणून एक आमचं कसं गाव प्रोजेक्ट दिला की ते चांगला कधी दिला बरं सहाय्य कोच कधी दिला दिलं का आणि आम्ही निर्णय घेतला आम्ही काम करायचं आम्ही तुमका की आम्ही पेळलेश्वर इतर ऐसे मस्ती सत्याला
पण मॅडम चलित वापस समाजात दिवस घेतला मॅडम का समाजात पूर्ण म्हणून गेले म्हणून दोन्ही पिक्चर आवडीचा असा त्या पिक्चर आमच्या पुढे पिक्चर भारी क्लोज जाऊन त्या पिक्चर भारी चालू आणि रमेश कमतेला एक वगैरे सुद्धा करणारे आणि प्रत्येक पिक्चरला दोन मोडलं आणि एक नीती असतात नीती असेल तर काही पिक्चर चांगले असतात त्यामुळे खात एंटरटेनमेंट मान नाही ते त्यांना पिक्चर प्रत्येक वेळेला आता नंतर मग स्वल्प शिल्लक नाही नेकेड पुस्तकांमध्ये बायकांचा एम्पॉवरमेंट ಆಗಿದ್ದಾರೆ आधी बायकांच्या किती करीन अत्याचार जातात किती करीन कष्ट देतात त्यांना तसंच करीन आधी या करत आहे आणि त्या म्हणजे जी भाषणांना नाव करतात 3 इयर्स एक कार्य सगळ्यांकडे डेमोक्रेसी सगळ्यांकडे कॉन्स्टिट्यूशन डिपेंडंट 3 पिल्लर एक कार्यांग एक न्यायांग आणि एक शासकांग हे तिन्ही मध्ये आता लास्ट एक 10 वर्षांतू अनेक पिल्लर वाढतात त्याच्या माध्यम वाटतात त्यावेळेस स्ट्रॉंग पिल्लर जातात म्हणताना हे 4 पिल्लर सगळे समाज सगळे भारत देश चलतात चांगले देश चलतात म्हणताना आता या फिल्मातून मत्स्यचे मोरल असं मला नंतर ಅವನು ಪಳಿತ ಖುಷಿ ಆಗ್ತದೆ ಅನೇಕ ತಾಯಿನ ಅನೇಕ ಪಿಕ್ಚರ್ ಅಪ್ಸರದ आता गेलेलं आहे त्याला काही चंद्रची केला अनेक लास्ट पिक्चर अंत्य आरंभ आणि अतुल मग सुरेख अंत्य आरंभ काय ऑपोजिट वर्ड्स त्याच्याशी एक पडलेलं म्हणजे केलं त्यांचे कोण ना केले लास्ट मी म्हणतात त्यांच्या टाका उगासून घेतात अंत्य आरंभ जातात So you must take it sportively and carefully. You can encourage करतात त्याला आणि एक वेळा तो तुम्हाला चढ भूगोल काय घेतो बेनिफिट मिळतात because man should be always involved active to active त्याने की मुला पडतात आम्ही त्याच्यात सोडतो आणि हे दिसले नंबर हे कॉलेज तुम्ही काय झाले त्याच्या नाही नाही कायदे कामके सांगतो तुमचं आणि काय करते हेल्प करते तर प्रयोगास मिळता त्याची म्हणून सांगताय इथं आता एक तुम्ही सांगितली खुशी दिसणारी पुलिस आयतारा मंगळवार काशिकांतू त्याला व्हडले प्रोग्राम आणतो आम्ही प्रस्तो प्रोग्राम तुम्हाला अवघाने तुम्ही कोलकाता सांगते एका वाडा 25 कोटी रुपयाचे लोकांपर्यंत करून एका ट्रस्ट बँक सतीशपై स्कॉलरशिप फंड म्हणून केला त्या फंडात स्वामीला दिवसचोन इनॉग्रेट केला त्याकडे मंगळवार काशिकामध्ये पक्षाला तो त्यातून सांगितलं म्हणजे समाजातो आता प्रयोग सांगतानाच 505 कोटीचे तर फंडाचे नाही सर देखील आणि 25 कोटी म्हणजे मनातला 100 कोटी कमाचा मग खंडित देऊ शक्ती म्हणून मग शक्ती दिल्या त्या कार्यक्रम करताना येण्याचं आधी ते म्हणजे ॲटलीस्ट एक व्यवस्था 10-15 कोटी रुपये स्कॉलरशिप दिली येतात त्या जिल्ह्याने मस्त दुर्बळ आहे तमाले एकमेकांच्या भावने त्या कोट मला आशी दिली त्या पहिले ऐकतात झालेले नाव आज तुम्ही याचा सांगतात